2:11 ಶುಭ ಗಳಿಗೆಯಲ್ಲಿ ತುಮಕೂರಿನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ತಮ್ಮ ನಾಮಿನೇಷನ್ ಫೈಲ್ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ನಮಗೆ ಇವಾಗ ಲಭ್ಯವಾಗ್ತಾ ಇದೆ. ದೇವೇಗೌಡರು ತುಮಕೂರಿನಲ್ಲಿ ಅಧಿಕೃತವಾಗಿ ಉಮೇದುವಾರಿಕೆಯನ್ನು ಸಲ್ಲಿಸುವ ಮುಖಾಂತರ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ತುಮಕೂರಿನಿಂದ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದಾರೆ. ಜೆಡಿಎಸ್ ಮತ್ತು ಕಾಂಗ್ರೆಸ್ನ ಒಮ್ಮತದ ಅಭ್ಯರ್ಥಿಯಾಗಿ ಈ ಸಂದರ್ಭದಲ್ಲಿ ತುಮಕೂರಿನ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ನಾಯಕರೆಲ್ಲರೂ ಕೂಡ ಅವರಿಗೆ ಸಾಥ್ ಕೊಟ್ಟಿದ್ರು. ಪ್ರಮುಖವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಉಪಮುಖ್ಯಮಂತ್ರಿಗಳು ಕೊರಟಗೆರೆ ಕ್ಷೇತ್ರದಿಂದ ಗೆದ್ದಂಥವರು, ಅವರ ವ್ಯಾಪ್ತಿಗೆ ಅವರ ಕ್ಷೇತ್ರವೂ ಕೂಡ ಲೋಕಸಭಾ ವ್ಯಾಪ್ತಿಗೆ ಬರುತ್ತೆ. ಅವರು ಇವತ್ತು ದೇವೇಗೌಡರಿಗೆ ಸಾಥನ್ನು ಕೊಟ್ಟಿದ್ದರು. 2:11 ಶುಭ ಲಗ್ನದಲ್ಲಿ ದೇವೇಗೌಡರಿಂದ ನಾಮಪತ್ರ ಸಲ್ಲಿಕೆಯಾಗಿದೆ. ಜ್ಯೋತಿಷಿಗಳು ನೀಡಿದ್ದ ಸಮಯಕ್ಕೆ ಸರಿಯಾಗಿ ದೇವೇಗೌಡರು ನಾಮಿನೇಷನ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಅಲ್ಲಿಗೆ ತುಮಕೂರಿನಿಂದ ದೇವೇಗೌಡರ ಸ್ಪರ್ಧೆ ಅಧಿಕೃತವಾಗಿದೆ. ನಾಮಿನೇಷನ್ ಇವಾಗ ಫೈಲ್ ಮಾಡಿದ್ದಾರೆ. ಇನ್ನು ಮುಂದೆ ನಾಮಿನೇಷನ್ ಫೈಲ್ ಮಾಡಿ ಹೊರಗೆ ಬಂದು ನಂತರ ಅವರು ರ್ಯಾಲಿಯಲ್ಲಿ ಪಾಲ್ಗೊಳ್ತಾರೆ. ಒಂದು ವಿಶೇಷವಾದಂತಹ ದೃಶ್ಯವನ್ನು ತಾವು ಕಾಣ್ತಾ ಇದ್ದೀರಾ. ದೇವೇಗೌಡರ ರ್ಯಾಲಿಯಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳ ಬಾವುಟಗಳು ರಾರಾಜಿಸ್ತಾ ಇವೆ. ಅಂದರೆ ಅಲ್ಲಿಗೆ ತುಮಕೂರಿನಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳ ನಾಯಕರು ದೇವೇಗೌಡರಿಗೆ ಸಾಥ್ ಕೊಟ್ಟಿದ್ದಾರೆ ಮತ್ತು ಕಾರ್ಯಕರ್ತರು ಕೂಡ ಹಾಜರಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಆದರೆ ಮಂಡ್ಯದಲ್ಲಿ ಮಾತ್ರ ನೀವು ಜೆಡಿಎಸ್ ಬಾವುಟವನ್ನು ಮಾತ್ರ ನೋಡ್ತಾ ಇದ್ದೀರಾ. ಕಾಂಗ್ರೆಸ್ ಬಾವುಟಗಳು ತೀರಾ ಅಪರೂಪ ಕಾಣ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಅಲ್ಲಿ ಭಿನ್ನಾಭಿಪ್ರಾಯಗಳಿದೆ. ಏಕೆಂದರೆ ಮಂಡ್ಯ ಭಾಗದಲ್ಲಿ ಕಾಂಗ್ರೆಸ್ನ ನಾಯಕರು ಕೆಲವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸುಮಲತಾ ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಒಂದು ರೀತಿ ಬಂಡಾಯ ಇದೆ ಅಲ್ಲಿ. ಆದರೆ ತುಮಕೂರಿನಲ್ಲಿ ಹಾಗೆ ಕಂಡು ಬರ್ತಾ ಇಲ್ಲ. ತೆರೆದ ವಾಹನದಲ್ಲಿ ನಡೆದಂತಹ ರ್ಯಾಲಿಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಎರಡೂ ಪಕ್ಷಗಳ ಬಾವುಟಗಳು ಅಧಿಕೃತವಾಗಿ ಅಲ್ಲಿ ಕಂಡು ಬರ್ತಾ ಇದೆ. ಅಂತಂದರೆ ಅಲ್ಲಿ ಬಂಡಾಯ ಕಡಿಮೆ ಇದೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆದರೆ ಮುದ್ದಹನುಮೇಗೌಡರು ಕೂಡ ಇವತ್ತು ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಅವರು ಕೂಡ ಕಣಕ್ಕೆ ಇಳಿತಾ ಇದ್ದಾರೆ. ಸೊ ಹಾಗಾಗಿ ಮುದ್ದಹನುಮೇಗೌಡರಿಗೆ ಕೆಲವು ಕಾಂಗ್ರೆಸ್ ನಾಯಕರು ಸಾಥ್ ಕೊಡಬಹುದು, ದೇವೇಗೌಡರಿಗೆ ಸ್ವಲ್ಪ ಇದ್ರ ಮಟ್ಟಿಗೆ ಹಿನ್ನಡೆಯಾಗಬಹುದು ಅಂತ. ಇನ್ನು ಬಿಜೆಪಿಯಿಂದ GS ಬಸವರಾಜು ನಾಮಿನೇಷನ್ ಫೈಲ್ ಮಾಡಿದ್ದಾರೆ, ಅಧಿಕೃತ ಅಭ್ಯರ್ಥಿ. ಸೊ ದೇವೇಗೌಡರು ತುಮಕೂರಿನಿಂದ ಈಗ ಕಂಟೆಸ್ಟ್ ಮಾಡಿ ಆಗಿದೆ ಅಧಿಕೃತವಾಗಿ. ಈಗ ಮತ್ತೆ ರ್ಯಾಲಿ ಪುನರಾರಂಭ ಆಗುತ್ತೆ ಅಂತ ಅನಿಸುತ್ತೆ. ನಿಖಿಲ್ ಶಕ್ತಿ ಪ್ರದರ್ಶನ ಮಂಡ್ಯದಲ್ಲಿ ನಡೀತಾ ಇದ್ರು ಕೂಡ ಅಲ್ಲಿಯೂ ರ್ಯಾಲಿಯನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಆದಷ್ಟು ಬೇಗ ಹೋಗಿ ಉಮೇದುವಾರಿಕೆ ಸಲ್ಲಿಕೆ ಮಾಡೋದಕ್ಕೆ ಒತ್ತಡಗಳು ಬರ್ತಾ ಇದೆ. ಮತ್ತೊಂದು ಕಡೆ ರೇವಣ್ಣ ಅವರು ಕೂಡ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಈಗಾಗಲೇ ಕಾಯ್ಕೊಂಡು ಕೂತಿದ್ದಾರೆ. ಈಗಷ್ಟೇ ಪಬ್ಲಿಕ್ ಟಿವಿ ಜೊತೆಯಲ್ಲಿ ಮಾತನಾಡ್ತಾ ಇದ್ರು. 100ಕ್ಕೆ 100% ನಿಖಿಲ್ ಗೆಲ್ತಾರೆ. ಮಂಡ್ಯ ಜನರ ಋಣವನ್ನು ನಾನು, ಕುಮಾರಸ್ವಾಮಿ, ದೇವೇಗೌಡರು ಸೇರಿಕೊಂಡು ತೀರಿಸ್ತೀವಿ ಅಂತಕ್ಕಂಥ ಮಾತುಗಳನ್ನು ಅವರು ಆಡ್ತಾ ಇದ್ರು.